ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಗ್ಯಾರಂಟಿನ ಸಂಪುಟ ಪುನಾರಚನೆಗೆ ಶೀಘ್ರದಲ್ಲೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಮಹತ್ವದ ಸುಳಿವನ್ನು ನೀಡಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ನೋಡಿ, ಸಂಕ್ರಾಂತಿ ಆದ ಮೇಲೆ ಸಂಪುಟ ಪುನರಚನೆಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇದರ ಬಗ್ಗೆ ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಅವರೇ ಹಿಂಟನ್ನು ಬಿಟ್ಟುಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಊಹಾಪೋಹಗಳಿಗೆ ಕೊನೆಗೂ ತೆರೆ ಎಳೆದಿದ್ದಾರೆ. ಹೈಕಮಾಂಡ್ ನಾಯಕರು ಸಂಪುಟ ವಿಸ್ತರಣೆಗೆ ಒಲವನ್ನು ವ್ಯಕ್ತಪಡಿಸಿದ್ದಾರಂತೆ. ಶಾಸಕರ ಬೇಡಿಕೆಯಂತೆ ಸಂಪುಟ ಪುನಾರಚನೆ ಆಗಬಹುದು. ಸಿಎಂ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಂಚಲನ ಸೃಷ್ಟಿಸಿದಂತಹ ಕೈ ನಾಯಕರ ಡಿನ್ನರು, ಲಂಚ್ ಮೀಟಿಂಗ್. ಯಾಕೆಂದರೆ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ನಡೆದಿತ್ತು, ಅಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳಾಗಿತ್ತು. ಇದರ ನಡುವೆ ಸಂಪುಟ ಪುನಾರಚನೆಯ ಚರ್ಚೆಗಳಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಂತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯಗಳು ಜಾಸ್ತಿ ಇತ್ತು. ಹೊಸಬರಿಗೆ ಅವಕಾಶ ಕೊಡಬೇಕು, ಕೆಲವೊಬ್ಬರನ್ನ ಸಚಿವರನ್ನ ಅವ್ರಿಗೆ ಕೈ ಬಿಡಬೇಕು ಅಂತೇಳಿ. ಯಾಕಂದರೆ ಅವರ ಗುಣಮಟ್ಟ ನೋಡಿ, ಅವರ ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಮತ್ತು ಕೆಲವೊಂದು ಶಾಸಕರ ಅಸಮಾಧಾನಗಳು ಕೂಡ ಇತ್ತು. ಯಾರು ಜನಪರವಾಗಿ ಕೆಲಸ ಮಾಡ್ತಿಲ್ವೋ, ಇಲಾಖೆಯಲ್ಲಿ ಹಿಂದುಳಿದಿದ್ದಾರೋ, ಒಂದು 8ರಿಂದ 10 ಜನ ಆಲ್ರೆಡಿ ಲಿಸ್ಟ್ ಓಡಾಡ್ತಾ ಇತ್ತು ಈ ಹಿಂದೆನೇ, ಒಂದೆರಡು ತಿಂಗಳ ಹಿಂದೆನೇ. ಬಟ್ ಹೈಕಮಾಂಡ್ನ ಭೇಟಿ ಬಳಿಕ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅದೆಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದರು. ಆದರೆ ಈಗ ಮತ್ತೆ ಅದರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಎಚ್.ಕೆ. ಪಾಟೀಲ್ ಅವರೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಚರ್ಚೆ ಆಗಿರುತ್ತೆ. ಹೈಕಮಾಂಡು ಕೂಡ ಇದಕ್ಕೆ ಒಲವನ್ನು ವ್ಯಕ್ತಪಡಿಸಿದೆ ಅಂತೆ. ಅಂದರೆ ಇಲ್ಲಿ ಯಾವ ಸಚಿವರನ್ನ ಕೈ ಬಿಡ್ತಾರೆ, ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಬಟ್ ಯಾಕಂದರೆ 2 ವರ್ಷ ಆಗ್ತಾ ಬಂತು, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಕೆಲವೊಂದಿಷ್ಟು ಹಿರಿಯ ಸಚಿವರು ಅಂದರೆ 2ರಿಂದ 3 ಬಾರಿ ಏನಾಗಿದ್ದಾರೆ ಅಂಥವ್ರನ್ನ ಕೈ ಬಿಡುವಂಥದ್ದು, ಜೊತೆಗೆ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಅವಕಾಶವನ್ನು ಕೊಡುವುದು. ಯಾಕಂದರೆ 136 ಜನ MLAಗಳಿರೋದ್ರಿಂದಾಗಿ ಇನ್ನೂ ಹಲವರು ಕೂಡ ಈ ಹಿಂದೆಯೇ ಮೊದಲ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲೇ ಸಾಕಷ್ಟು ಡಿಮ್ಯಾಂಡ್ಗಳನ್ನು ಮಾಡಿದರು, ಲಾಬಿ ಮಾಡಿದರು, ಆದರೆ ಆಗಿರಲಿಲ್ಲ. ಈಗ ಕೆಲವ್ರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ಚಿಂತನೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದ್ದಾರಂತೆ. ಈ ಮೂಲಕ ಯಾರ್ಯಾರೆಲ್ಲ ಮಿನಿಸ್ಟರ್ ಆಗಬೇಕು ಅಂತ ಆಸೆಯನ್ನು, ಕನಸನ್ನು ಹೊತ್ಕೊಂಡಿದ್ರೋ ಅವ್ರಿಗೀಗ ಒಂದು ರೀತಿ ಖುಷಿ ವಿಚಾರ ಇದು. ಯಾಕಂದರೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಎಲ್ಲೂ ಬಹಿರಂಗವಾಗಿ ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಸಂಪುಟ ಪುನಾರಚನೆ ಆಗುತ್ತೆ ಅಂಥೇಳಿ ಎಚ್.ಕೆ. ಪಾಟೀಲ್ ಅವರೇ ಹೇಳಿರೋದ್ರಿಂದಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆಗಳಾಗಿರಬಹುದು. ಅದರ ಜೊತೆಗೆ ಅವರ ಒಲವು ಕೂಡ ಇದೆ. ಆದರೆ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಇಲ್ಲಿ ಕಾರಣ ಆಗಿದೆ. ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಸುದ್ದಿ ಇರ್ತಿದ್ದು, ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ನಿಮ್ಮ ಎದುರಿಗೇನೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅಂದರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂತ ಹೇಳೇ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತೇಳಿ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನೇ ಅರ್ಥೈಸ್ಕೊಂಡಿದ್ದೀವಿ. ಸಚಿವ ಸಂಪುಟ ಪುನರ್ಘಟನೆ ಆಗೋದಕ್ಕೆ ಇದು ಸೂಕ್ತ ಕಾಲ ಅಂಥೇಳಿ ಅವರು ಹೇಳಿದ್ದಾರೆ ಅಂತ ಭಾವಿಸಿದ್ದೇವೆ. ಆಗ್ಬೋದು, ಯಾವುದೇ ಹಂತದಲ್ಲಿ ಆಗ್ಬೋದು. ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಸುದ್ದಿ ಇರ್ತಿದ್ದು, ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ನಿಮ್ಮ ಎದುರಿಗೇನೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅಂದರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂತ ಹೇಳೇ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತೇಳಿ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನೇ ಅರ್ಥೈಸ್ಕೊಂಡಿದ್ದೀವಿ.